ದಿಢೀರಾಗಿ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಪುಣೆಯಿಂದ ನೇರವಾಗಿ ದೆಹಲಿಗೆ ತೆರಳಿದ್ದಾರೆ ಡಿಸಿಎಂ. ಇಂದು ಬೆಳಗ್ಗೆ ಶಿರಡಿ ಸಾಯಿಬಾಬಾ ದರ್ಶನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತೆರಳಿದರು. ಶಿರಡಿಯ ನಂತರ ಪುಣೆ ಮೂಲಕ ದೆಹಲಿಗೆ ಹಾರಿದ್ದಾರೆ. ಹೈಕಮಾಂಡ್ ಬುಲಾವ್ ಬೆನ್ನಲ್ಲೇ ದಿಢೀರ್ ದೆಹಲಿ ಯಾತ್ರೆಯನ್ನು ಕೈಗೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಡೆಲ್ಲಿಯಲ್ಲೇ ಸಿಎಂ ಸಂದೇಶದ ಬಳಿಕ 2 ದಿನ ಸೈಲೆಂಟ್ ಆಗಿದ್ರು ಡಿಕೆಶಿ. 5 ವರ್ಷ ನಾನೇ ಸಿಎಂ ಅಂತ ಸಿದ್ದು ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ ನಂತರ ಡಿಕೆ ಶಿವಕುಮಾರ್ ರಾಜಕೀಯ ವೈರಾಗ್ಯದ ಬಗ್ಗೆ ಮಾತಾಡ್ತಾ ಇದ್ರು. ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿದ್ರು. ಇದಾದ ನಂತರ ಇವತ್ತು ಶಿರಡಿಗೆ ಹೋದ್ರು, ಸಾಯಿಬಾಬಾ ದರ್ಶನ ಪಡೆದ್ರು. ಅಲ್ಲಿಂದ ನೇರವಾಗಿ ಮತ್ತೆ ದೆಹಲಿಗೆ ಹಾರಿದ್ದಾರೆ. ಹರೀಶ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ದು ಹೋಗ್ತಾರೆ. ಹರೀಶ್, ಇದೊಂದು ದಿಢೀರ್ ಬೆಳವಣಿಗೆ ಅಂತ ಅನ್ಸುತ್ತೆ. ಯಾವುದಾದ್ರೂ ಪ್ರೀ ಪ್ಲಾನ್ ಇತ್ತಾ? ಹೊಸದೇವು ಬಹಳ ಮುಖ್ಯವಾಗಿರುವಂತದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಒಂದಲ್ಲ ಒಂದು ಬೆಳವಣಿಗೆಗಳಿಗೆ ಆಗ್ತಿರುವಂತ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ದಿಢೀರನ್ನು ದೆಹಲಿಗೆ ತೆರಳಿರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಟ್ಟಿದೆ. ಇಂದು ಬೆಳಗ್ಗೆ ಅಷ್ಟೇ ಕೂಡ ಶಿರಡಿಗೆ ತೆರಳಿದಂತಹ ಡಿಕೆ ಶಿವಕುಮಾರ್ ಅವರು ಕುಟುಂಬ ಸಮೇತ ಶಿರಡಿ ಸಾಯಿಬಾಬಾಗೆ ದೇವರ ದರ್ಶನವನ್ನ ಕೂಡ ಪಡೆದರು. ಅದಾದ ನಂತರ ಪುಣೆಯಿಂದ ನೇರವಾಗಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಸೊ ಇತ್ತೀಚೆಗಷ್ಟೇ ಅಂದ್ರೆ 2 ದಿನಗಳ ಹಿಂದಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅನ್ನುವಂತಹ ಹೇಳಿಕೆ ಕೊಟ್ಟ ನಂತರ ಮೆತ್ತಗಾದಂತಹ ಡಿಕೆ ಶಿವಕುಮಾರ್ ಅವರು ಯಾವುದೇ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇರಲಿಲ್ಲ ಹೆಚ್ಚಿಗೆ. ಸೊ ವೈರಾಗ್ಯದ ರೀತಿಯಲ್ಲಿ ಕೂಡ ಮಾತನಾಡ್ತಾ ಇದ್ರು. ಇದೀಗ ಅವರು ದಿಢೀರನ್ನೇ ದೆಹಲಿಗೆ ತೆರಳಿರುವಂತದ್ದು ಹೈಕಮಾಂಡ್ ಭೇಟಿಗಾಗಿ ಅಥವಾ ಹೈಕಮಾಂಡ್ ಖುದ್ದು ಇವ್ರನ್ನ ಕರೆಸ್ಕೊಂಡಿದೆಯೋ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.